ಫ್ರೆಂಡ್ಸ್. ಸೊ ಇಷ್ಟು ದಿನ ಕುಕ್ಕಿಂಗ್ ವೀಡಿಯೋಸ್ ಆಗ್ತಾಯಿದ್ಲು, ಇವತ್ತೇನು ಸಡನ್ನಾಗಿ ಈ ರೀತಿ ವೀಡಿಯೋಸ್ ಎಲ್ಲ ಮಾಡಾಕ್ತಿದ್ದಾಳೆ ಅಂತ ಶಾಕ್ ಆಗಬೇಡಿ. ಆ್ಯಕ್ಚುಲಿ ಅದಕ್ಕೊಂದು ರೀಸನ್ ಇದೆ, ನಾನು ಅದನ್ನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇವತ್ತಿಂದ ನಾನು ನನ್ನ ಡೇ ಇನ್ ಮೈ ಲೈಫಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಕುಕ್ಕಿಂಗ್ ವೀಡಿಯೋಸನ್ನು ಕೂಡ ನಾನು ಹಾಕ್ತೀನಿ. ಸೊ ಇವಾಗ ನನ್ನ ಡೇ ಇನ್ ಮೈ ಲೈಫ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ನನ್ನ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ. ಸೊ ನಾನು ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದು ನಾನು ಮನೇಲೇ ಮಾಡ್ಕೊಂಡಿರೋ ಆಯಿಲು. ಸೊ ಇದ್ರ ವಿಡಿಯೋ ಕೂಡ ನಾನು ಮೊದಲೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಈ ಕೊಬ್ಬರಿ ಎಣ್ಣೆ ಜೊತೆಗೆ ಇವಾಗ ನಾನು ಕ್ಯಾಸ್ಟ್ರಾಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರ ಸ್ವಲ್ಪ ಇದೆ, ಇದು ಖಾಲಿ ಆಗ್ತಾ ಬಂದಿದೆ. ಈ ಕ್ಯಾಸ್ಟ್ರಾಲ್ ಆಯಿಲ್ ಆ್ಯಕ್ಚುಲಿ ನನಗೆ ಗೊತ್ತಿದ್ದಾಗೆ ಶಿವಮೊಗ್ಗದಲ್ಲಿ ಮಾತ್ರ ಸಿಗುತ್ತೆ ಇದು. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೂಡ ಕೇಳಿದ್ದೀನಿ, ಬಟ್ ಅವರು ಈ ಬ್ರ್ಯಾಂಡ್ ಸಿಗಲ್ಲ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರುತ್ತೆ. ನನಗೆ ಕಂಪೇರ್ ಮಾಡಿದ್ರೆ ಬೇರೆ ಕ್ಯಾಸ್ಟ್ರಾಲ್ ಆಯಿಲ್ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ನಿಜ ಟ್ರೈ ಮಾಡಿದ್ದು ತುಂಬ ಸಲ. ಇದು ತುಂಬ ಇದಕ್ಕೆಷ್ಟು 65 ರೂಪಾಯಿ ಇದೆ ಅಮೌಂಟ್ ಅಷ್ಟೇ. ನಾನು ಚಿಕ್ಕ ಚಿಕ್ಕದು ತಂದಿಟ್ಕೊತೀನಿ ಯಾವಾಗಲೂ. ನಾನು ಯಾವಾಗ ಸಿಟಿಗೆಲ್ಲ ಹೋಗ್ತೀನಿ ಅವಾಗೆಲ್ಲ ತಂದಿಟ್ಕೊತಿದ್ದೀನಿ. ಸೊ ಇವಾಗ ಇಷ್ಟಿದೆ, ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ನ ಹಾಕ್ತೀನಿ. ಸೊ ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ ನಾನು ಇದ್ರ ಜೊತೆಗೆ. ಸೊ ಕ್ಯಾಸ್ಟ್ರಾಲ್ ಆಯಿಲ್ನ ಹಚ್ಚೋದ್ರಿಂದ ಕೂದಲು ಆ್ಯಕ್ಚುಲಿ ಮತ್ತೆ ರೀಗ್ರೋತ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಯಾಸ್ಟ್ರಾಲ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಎಣ್ಣೆ ಏನಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಆ್ಯಡ್ ಮಾಡ್ತಾಯಿದ್ದೆ, ಇವಾಗ ಖಾಲಿಯಾಗಿದೆ, ತೊಗೊಬಂದಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಎಣ್ಣೆ ಮತ್ತು ಕ್ಯಾಸ್ಟ್ರಾಲ್ ಆಯಿಲ್ನ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಇವಾಗ ತಲೆಗೆ ಅಪ್ಲೈ ಮಾಡೋಣ. ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಕೂದಲು ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ಳೋಣ. ಎಣ್ಣೆನ ತೊಗೊಂಡು ಈ ರೀತಿಯಾಗಿ ತಲೆಗೆ ಅಪ್ಲೈ ಮಾಡ್ತಾ ಬರ್ತೀನಿ. ಚೆನ್ನಾಗಿ ಸ್ಕಾಲ್ಫ್ಗೆ ಅಪ್ಲೈ ಮಾಡ್ಕೋಬೇಕು ಆಯಿಲ್ನ. ಸೊ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು ಹೇರ್ಗೆ ಆಯಿಲ್ನ. ಮೇಯ್ನಾಗಿ ಸ್ಕಾಲ್ಫಿಗೆ ಹಚ್ಕೊಬೇಕು. ಸೊ ಇವಾಗ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಚೆನ್ನಾಗಿ 1-2 ನಿಮಿಷ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡೋದ್ರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ 1-2 ನಿಮಿಷ ಜೆಂಟಲ್ ಮಸಾಜ್ ಮಾಡಿ ತಲೆಗೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಉಳಿದಿತ್ತಲ್ವ, ಅದನ್ನು ನಾನು ಕಂಪ್ಲೀಟ್ ಈ ಥರ ನತ್ತಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ನಾನು ಕಂಪ್ಲೀಟ್ ಕೂದಲು ಕಟ್ಕೊತೀನಿ. ಸೊ ಇವಾಗ ನಾನು ಇದಕ್ಕೆ ಮಧ್ಯಾಹ್ನ ಮತ್ತು ಹೇರ್ ಪ್ಯಾಕ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ, ಹೇರ್ ಪ್ಯಾಕ್ ಯಾವ ರೀತಿ ಹಾಕಬೇಕು ಅಂತ. ಸೊ ಇವಾಗ ಆಗಿದೆ, ಹೇರ್ಗೆ ಚೆನ್ನಾಗಿ ಆಯಿಲೆಲ್ಲ ಆಗಿದೆ. ಇವಾಗ ಚೆನ್ನಾಗಿ ಅದು ಹೀರ್ಕೊಬೇಕು ಆಯಿಲು. ಸೊ ಇವಾಗ ನಾನು ಹೇರ್ ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದು ಬಂದು ಆ್ಯಕ್ಚುಲಿ ನಾನು ಮೆಂತೆ, ದಾಸವಾಳ ಸೊಪ್ಪು ಮತ್ತು ದಾಸವಾಳದ ಹೂವನ್ನ ಹಾಕಿಬಿಟ್ಟು ಮಾಡ್ಕೊಂಡಿರೋ ಪೇಸ್ಟ್. ವೀಕ್ಲಿ 2 ಸಲ ನಾನು ಆಯಿಲ್ ಅಪ್ಲೈ ಮಾಡಿ ಈ ಥರ ಹೇರ್ ಪ್ಯಾಕ್ ಹಾಕ್ತೀನಿ. ಸೊ ಇವತ್ತು ಕೂಡ ಹಾಕ್ತಾ ಇದ್ದೀನಿ. ಸೊ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸೊ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಕೂದಲನ್ನ ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ಸೊ ಇದನ್ನು ಹಚ್ಚಿ ಆಗಿದ ಮೇಲೆ 3 hours ಇಲ್ಲ 2 hours ಆದರೂ ಬಿಟ್ಟು ಹೇರ್ ವಾಶನ್ನು ಮಾಡಿ. ನೀವೇನು ಶಾಂಪು ಯೂಸ್ ಮಾಡ್ತೀರಲ್ಲ ಅದನ್ನೇ ನೀವು ಯೂಸ್ ಮಾಡಿ ಹೇರ್ ವಾಶನ್ನು ಮಾಡಿ. ಸೊ ಇನ್ ಕೇಸ್ ನಿಮಗೆ ಅಪ್ಲೈ ಮಾಡೋದಕ್ಕಾಗಿಲ್ಲ ಅಂದರೆ ಯಾವ್ದಾದ್ರು ಹೆಲ್ಪ್ ತೊಗೊಂಡು ಅಪ್ಲೈ ಮಾಡಿಕೊಡಿ. ನನಗೆ ಯಾವಾಗಲೂ ನನಗೆ ಹಚ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನೇ ಈಸಿಯಾಗಿ ಅಪ್ಲೈ ಮಾಡ್ಕೊತೀನಿ. ನೀವು ಇದ್ರ ಜೊತೆಗೆ ಕರಿಬೇವು ಅಥವಾ ಕಹಿಬೇವು ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ಸೊ ನಿಮ್ಗೇನಾದರೂ ಹೊಟ್ಟಿದ್ರೆ ತಲೆಯಲ್ಲಿ ಅದೆಲ್ಲ ಹೋಗುತ್ತೆ. ಸೊ ಹೇರ್ ಕೂಡ ಸ್ಮೂತ್ ಆಗುತ್ತೆ. ಬಿಕಾಸ್ ದಾಸವಾಳದ ಫ್ಲವರ್ ಮತ್ತು ಹೂವು ಎಲೆ ಇರೋದ್ರಿಂದ ಹೇರ್ ಕೂಡ ಸಾಫ್ಟಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಆಯಿತು ಹಚ್ಚಿ.
ಸೊ ಇವಾಗ ನಾನು ಕೂದಲಿಗೆ ಅಪ್ಲೈ ಮಾಡ್ತೀನಿ. ಇಷ್ಟೊತ್ತಂಗೆ ಸ್ಕಾಲ್ಫಿಗೆಲ್ಲ ಹಚ್ಚಾಯಿತು. ಸೊ ಇವಾಗ ಏನು ಉಳಿದಿರುತ್ತೆ ಸೊ ಅದನ್ನು ನಾನು ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬರ್ತೀನಿ. ವಾರದಲ್ಲಿ 2 ದಿನ ಮಾಡೋದಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ವಾರದಲ್ಲಿ 1 ದಿನನಾದರೂ ಮಾಡ್ತಾ ಬನ್ನಿ, ಅವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ಸೊ ಇವಾಗ ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಂಡಾಯಿತು. ಸೊ ಇವಾಗ ಟೈಮ್ 12:30 ಆಗಿದೆ. ಸೊ ನಾನು 1 ಗಂಟೆಗೆ ಲಾಗಿನ್ ಆಗಬೇಕು. ನನಗೆ ಈ ಮಂತಿಂದ ಸೆಕೆಂಡ್ ಶಿಫ್ಟ್ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಬೇಗನೆ ಊಟ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಊಟಕ್ಕೆ ಕಜ್ಜಾಯ, ಕೋಳಿ ಸಾಂಬಾರು ಮತ್ತು ರೈಸ್ ತೊಗೊಂಡಿದ್ದೀನಿ. ಇದು ಕಜ್ಜಾಯ ಬಂದು ನಮ್ಮ ಮಲೆನಾಡಲ್ಲಿ ಮಾಡುವಂಥ ಕಜ್ಜಾಯ. ಇದು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಈ ವಿಡಿಯೋನ ನಾನು ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಮಲೆನಾಡು ಅಂದ ತಕ್ಷಣ ನೆನಪಾಗೋದೇ ಇದಲ್ವಾ, ಕೋಳಿ ಸಾರು ಮತ್ತು ಕಜ್ಜಾಯ. ಇಲ್ಲ ಅಂತ ಹೇಳಿದ್ರೆ ಕಡುಬು ಜಾಸ್ತಿ ನೆನಪಾಗೋದು. ಸೊ ಇವಾಗ 1 ಗಂಟೆ ಆಯಿತು. ಸೊ ಇವಾಗ ನಾನು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಸೊ ಆವಾಗಲೇ ನಾನು ನಿಮಗೆ ಹೇಳ್ದಂಗೆ ನನಗೆ ಏನಕ್ಕೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ನಂದು ರೊಟೇಷ್ನಲ್ ಶಿಫ್ಟ್ ಆಗಿರೋದ್ರಿಂದ ನನಗೆ ಕುಕ್ಕಿಂಗ್ಗೆ ಅಂತಲೇ ಸಪ್ರೇಟ್ ಟೈಮಿಂಗ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಡೇ ಇನ್ ಮೈ ಲೈಫನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೀವು ಜಾಸ್ತಿ ಲೈಕ್ ಕೊಟ್ಟಷ್ಟು ಅಥವಾ ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಇನ್ನೂ ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸೊ ಇವಾಗ ನಂದು ವರ್ಕ್ ಸ್ಟಾರ್ಟ್ ಆಯಿತು. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾನು ಮಿನಿಮಮ್ ನೈಟ್ 12 ಗಂಟೆ ತನಕ ವರ್ಕ್ ಮಾಡಲೇಬೇಕು. ಮಿನಿಮಮ್ ನಾನು 7ರಿಂದ 8 ಗಂಟೆ ಕೂರಲೇಬೇಕು, ಕೂತು ಕೆಲಸ ಮಾಡಲೇಬೇಕು. ದೆರ್ ಇಸ್ ನೋ ಆಪ್ಷನ್. ಸೊ 2 hours ಬ್ರೇಕ್ ಸಿಗುತ್ತೆ. ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ 1ರಿಂದ ನೈಟ್ 8 ಗಂಟೆ ತನಕ ಕಂಟಿನ್ಯೂಸ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಂಗೆ ಮಧ್ಯೆ ಏನು ಕೂಡ ಟೈಮ್ ಸಿಗೋಲ್ಲ ಕೆಲವು. ಸೊ ಇವಾಗ ನಂದು ವರ್ಕ್ ಸ್ಟಾರ್ಟ್ ಆಯಿತು. ಸೊ ನೋಡೋಣ ವರ್ಕ್ ಇವತ್ತು ಯಾವ ರೀತಿ ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲಾಗಿ ನಮ್ಮ ವರ್ಕಲ್ಲಿ ಯಾವುದೇ ರೀತಿ ಅಷ್ಟೊಂದು ಪ್ರೆಷರ್ ಆಗಲಿ ಏನೂ ಇರೋಲ್ಲ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಗುಡ್ ಥಿಂಗ್ ಅಂತಲೇ ಹೇಳ್ಬೋದು ನಮ್ಮ ವರ್ಕಲ್ಲಿ. ಹಾಗೆ ನಾನು ಇವಾಗ 1 ಇಯರ್ ಆಯಿತು ನಾನು ವರ್ಕ್ ಫ್ರಮ್ ಹೋಮಲ್ಲೇ ಇದ್ದಿದ್ದು. ಇವಾಗ 1 ಇಯರ್ ಆಗಿ ಐ ಥಿಂಕ್ 3 months ಆಯಿತು. 1 ಇಯರ್ ಮೇಲೆ 3 months ಆಯಿತು. ನಾನು ಜುಲೈಯಲ್ಲಿ ಆಫೀಸಿಗೆ ಹೋಗಿದ್ದೆ 1 month. ಸೊ ಅಂದರೆ ನಮ್ಮ ಇದ್ರ ಪ್ರಕಾರ ಇಯರ್ಲಿ ಒನ್ಸ್ 2 or 3 months ಆಫೀಸಿಗೆ ಹೋಗಬೇಕು. ಸೊ ಹಾಗಾಗಿ ನಾನು ಲಾಸ್ಟು ಜುಲೈಯಲ್ಲಿ ಹೋಗಿ ಬಂದಿದ್ದೆ. ಸೊ ಇನ್ನು ನೆಕ್ಸ್ಟ್ ಇಯರ್ ನಾನು ಹೋಗ್ತೀನಿ ಆಫೀಸ್ಗೆ. ಹಾಗೆ ಇದು ನಂದು ಫಸ್ಟ್ ಡೇ ಇನ್ ಮೈ ಲೈಫ್. ನಾನು ಈ ಥರ ವ್ಲಾಗ್ ಮಾಡಿ ಆಗ್ತಾ ಇರೋದು. ಸೊ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ ದಟ್. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಹೇಳ್ತೀನಿ, ಮತ್ತಿನ್ನೇನು ಕೇಳೋದಕ್ಕಾಗಲ್ಲ ಯೂಟ್ಯೂಬಲ್ಲಿ. ಸೊ ಸಪೋರ್ಟ್ ಮಾಡಿ ಗೈಸ್.